ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, SSC GD ರಿಸಲ್ಟ್ ಯಾವತ್ತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ದಾರೆ. ಈಗ ಅಫಿಷಿಯಲ್ ಆಗಿ ಫಿಸಿಕಲ್ಗೆ ಆಯ್ಕೆಗೊಂಡ ಅಭ್ಯರ್ಥಿಗಳದ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ. ಯಾರೆಲ್ಲ ಆಯ್ಕೆಯಾಗಿದ್ದೀರಾ, ಯಾರೆಲ್ಲ ಆಯ್ಕೆಯಾಗಿಲ್ಲ ಅಂತ ನೋಡ್ಕೊಂಬರೋಣ. ಅದೇ ರೀತಿ ಪುರುಷರಿಗೆ ಎಷ್ಟು, ಮಹಿಳೆಯರಿಗೆ ಎಷ್ಟು. ಸ್ನೇಹಿತರೆ, ಈ ಸಾರಿ ಮಹಿಳೆಯರದೇ ಮೇಲುಗೈ, ಟಾಪಲ್ಲಿ ಮಹಿಳೆಯರು ಅದಾರ್ರಿ, ಅದನ್ನು ಕೂಡ ನೋಡ್ಕೊಂಬರೋಣ. ಈ ಲಿಸ್ಟಲ್ಲಿರೋ ಅಭ್ಯರ್ಥಿಗಳು ಅಥವಾ ಈ ಸ್ಕೋರ್ ನಿಮ್ದು ಏನಾದರೂ ಆಗಿತ್ತಪ್ಪ ಅಂದರೆ ನೀವು ಕೂಡ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಬೇಕು. ಫಿಸಿಕಲ್ ಯಾವಾಗಿರುತ್ತೆ ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಳ್ತೀವಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕನ್ನು ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. RRB ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ. ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗುತ್ತಾರೆ ಸ್ನೇಹಿತರೆ. ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ. ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೆದ ನೋಟ್ಸ್ ಕೂಡ ಇರ್ತವೆ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು, ಈ ರೀತಿ ನೋಟ್ಸ್ ಇರ್ತದೆ. ಪ್ರತಿಯೊಂದು ಇದು ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ, ಎಲ್ಲ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ. ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು, ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು. ಅದೇ ರೀತಿ ನಿಮ್ಮದು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ. ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ. ಈ ನೋಟ್ಸಿನ ಬೆಲೆ ಮೊದಲಿಗೆ 999 ನೀಡ್ತಾ ಇದ್ರು. ಸ್ನೇಹಿತರೆ, ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ 300 ರೂಪಾಯಿಗೆ ನೀಡ್ತಾರೆ. ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ 200 ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಯಾರಿಗಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರುತ್ತೆ ಇವ್ರ ಹತ್ರ. ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು. 9538151535ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ PDF ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು SSC ಅಂತ ಅಫಿಷಿಯಲ್ ಆಗಿ ಬಂದ ಇದ್ದು ಫಿಸಿಕಲ್ ಲಿಸ್ಟ್ ಆಗಿರ್ತದೆ. ಯಾರೆಲ್ಲ ಫಿಸಿಕಲ್ಗೆ ಆಯ್ಕೆಯಾಗಿದ್ದೀರಿ, ಅದೇ ರೀತಿ ಅವ್ರ ಸ್ಕೋರನ್ನು ಮೆನ್ಷನ್ ಮಾಡಿದ್ದಾರೆ. ಜನರಲ್ಗೆ ಎಷ್ಟು ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ಪ್ರತಿಯೊಂದು ಕೂಡ ಇರ್ತದೆ, ಅದಕ್ಕೆ ಎಷ್ಟೆಷ್ಟು ಇರ್ತದೆ ಅಂತೇಳಿ ಸ್ಕೋರು ಇಲ್ಲಿ ಪ್ರತಿಯೊಂದು ರಾಜ್ಯದ ಐತ್ರಿ. ಇಲ್ಲಿ ರಾಜ್ಯದ ತೋರಿಸಿಬಿಡ್ತೀವಿ, ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ನಿಂತಿದೆ, ಪುರುಷರಿಗೆ ಎಷ್ಟು, ಮಹಿಳೆಯರಿಗೆ ಎಷ್ಟು ಅಂತ ಪ್ರತಿಯೊಂದನ್ನು ಕೂಡ ಇವರು ಡಿಟೇಲ್ ಆಗಿ ಕೊಟ್ಟಿರ್ತಾರೆ. ಇಂಥ ಅಭ್ಯರ್ಥಿಗಳು ನೀವು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಹಾಕಿರಿ. ನಮ್ಮದು ಕರ್ನಾಟಕನ ಬೆಸ್ಟ್ ಅನ್ಬೋದು ರೀ, ಯಾಕಂದ್ರೆ ಕಡಿಮೆ ಕಟಾಪ್ ನಿಂತೈತಿ. ಅದನ್ನು ಕೂಡ ಇಲ್ಲಿ ತೋರಿಸ್ತೀವಿ ನೋಡ್ರಿ. ಸ್ನೇಹಿತರೆ, ನೀವು ನೋಡ್ಬೋದು, ಇದು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಏನು ನಿಮ್ದಿಷ್ಟು ಸ್ಕೋರ್ ಇತ್ತಂದ್ರೆ ನೀವು ಫಿಸಿಕಲನ್ನು ಪ್ರಾಕ್ಟೀಸನ್ನು ಮಾಡ್ಬೋದು. ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಆಗಿರ್ತದೆ ರೀ. ಇದು ಅಫಿಷಿಯಲ್ಲೇ ಇರ್ತದೆ ರೀ, ಯಾವುದೇ ರೀತಿ ಫೇಕ್ ಇರಲ್ಲ. ಇದು ನಿಮ್ಮದು ನಾರ್ಮಲೈಸೇಷನ್ ಮಾರ್ಕ್ಸನ್ನು ಕೂಡಿಸಿ ಇರೋದ್ರಿ ಸ್ಕೋರ್ ರೀ. ಇಲ್ಲಿ ನೋಡ್ಕೋಬೋದು, ನಿಮ್ಮದು ರಾ ಮಾರ್ಕ್ಸ್ ಕಡಿಮೆ ಇತ್ತಂದ್ರೂ ಕೂಡ ನಾರ್ಮಲೈಸೇಷನ್ ಬಂದ ಮೇಲೆ ಎಷ್ಟಾಗಿರ್ತಂತ ಲಿಸ್ಟ್ ಕೂಡ ಬಿಟ್ಟಿರ್ತಾರೆ. ಲಿಸ್ಟ್ ಅದು ಎಲ್ಲಿ ಸಿಗ್ತದೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಮೊದಲಿಗೆ ಇಲ್ಲಿ ಜನರಲ್ ಕ್ಯಾಟಗರಿಗೆ 74.64 ನೀವೇನಾದರೂ ಸ್ಕೋರ್ ಆಗಿತ್ತಪ್ಪ ಅಂದರೆ ನೀವು ಕೂಡ ಫಿಸಿಕಲ್ಗೆ ಆಯ್ಕೆ ಆಗಿದ್ದೀರಾ ಅಂತ ಅರ್ಥ. ಇನ್ನು EWSಗೆ 65, OBC ಅಭ್ಯರ್ಥಿಗಳಿಗೆ 69. ಈ ಸಾರಿ ತುಂಬ ಕಡಿಮೆ ಕಟಾಪ್ ನಿಂತತ್ರಿ ಲಾಸ್ಟ್ ಟೈಮ್ಗಿಂತ ಹೋಲಿಸಿದ್ರೆ. SC ಅಭ್ಯರ್ಥಿಗಳಿಗೆ 65, ST ಅಭ್ಯರ್ಥಿಗಳಿಗೆ 72. ಹುಡುಗಿಯರದಕ್ಕಿಂತ ಹುಡುಗರು ಸ್ವಲ್ಪ ಕಡಿಮೆ ಅದ ರೀ. ಈ ಸಾರಿ ಹುಡುಗಿಯರದ ಮೇಲ್ಗೈ ರೀ. ಹೌದು ರೀ, ಯಾಕಪ್ಪ ಅಂದ್ರೆ ಇಲ್ಲಿ ತೋರಿಸ್ತೀವಿ ನೋಡ್ರಿ. ಹುಡುಗಿಯರದ್ದು ಜನರಲ್ ಕ್ಯಾಟಗರಿ 76 ರೀ, ನಿಮ್ಮದು 74 ಹುಡುಗರದು. ಹುಡುಗಿಯರ ಈ ಸಾರಿ ಮೇಲ್ಗೈ. ಈ ಸಾರಿ ಜಾಸ್ತಿ ಜನ ಕಾಂಪಿಟೇಷನ್ ಕೊಟ್ಟಾರೆ ನಿಮ್ಗೆ ಹುಡುಗಿಯರು ಅವ್ರದ್ದು. ಯಾಕಂದ್ರೆ ಸ್ಟಡಿ ಅಂತರೂ ಮಾಡೇ ಮಾಡ್ತಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ಇಂಥ ಫಿಸಿಕಲ್ ಇರೋ ಹುದ್ದೆಗಳಿಗೆ ಜಾಸ್ತಿ ಸ್ಟಡಿ ಮಾಡ್ತಿದ್ದಿಲ್ಲ ರೀ. ಈಗ ಎಲ್ಲರೂ ಕೂಡ ಫಿಸಿಕಲ್ ಇದ್ದರೂ ಆಯಿತು, ಫಿಸಿಕಲ್ ಇರೋದೇ ಇದ್ರಾಯ್ತು, ಸ್ಟಡಿ ಅಂತರೂ ಮಾಡಾಕತ್ತಾರೆ. ಅದಕ್ಕಾಗಿ ಇಷ್ಟು ಕಟಾಪ್ ಜಾಸ್ತಿ ಐತ್ರಿ. EWS ಅಭ್ಯರ್ಥಿಗಳಿಗೆ 72, OBC ಅಭ್ಯರ್ಥಿಗಳಿಗೆ 74, SC ಅಭ್ಯರ್ಥಿಗಳಿಗೆ 71, ST ಅಭ್ಯರ್ಥಿಗಳಿಗೆ 74. ಇಲ್ಲಿ ನೋಡ್ಕೋಬೋದು ನೀವು, ಆಲ್ಮೋಸ್ಟ್ ಎಲ್ಲ OBC ಆಗಿರ್ಬೋದು ಮತ್ತು ST ಆಗಿರ್ಬೋದು ಸೇಮ್ ಐತ್ರಿ ಕಟಾಪ್. ಯಾವುದೇ ರೀತಿ ಚೇಂಜಸ್ ಇಲ್ಲ. ST ಅಭ್ಯರ್ಥಿಗಳಿಗೆ ಜಾಸ್ತಿ ನಿಂತತ್ರಿ. ಇಷ್ಟೆಲ್ಲ ಆಯ್ಕೆ ಆಗಿತ್ತಪ್ಪ, ನಿಮ್ಮದು ಸ್ಕೋರ್ ಇತ್ತಪ್ಪ ಅಂದ್ರೆ ನೀವು ಈ ಸಾರಿ ಫಿಸಿಕಲ್ಗೆ ಆಯ್ಕೆ ಆದಂಗೆ ರೀ. ಹಾಗಿದ್ರೆ ಏನಪ್ಪ ಒಂದು ಸೂಚನೆ ಕೂಡ ಇರ್ತದೆ, ನಿಮ್ಮದು ರಾ ಸ್ಕೋರು ಕಡಿಮೆ ಇದ್ದರೂ ಕೂಡ ನಾರ್ಮಲೈಸೇಷನ್ ಮಾರ್ಕ್ಸ್ ಏನಾದರೂ ಜಾಸ್ತಿ ಬಂದಿತ್ತಂದ್ರೆ ನೀವು ಕೂಡ ಈ ಸಾರಿ ಸೆಲೆಕ್ಷನ್ ಹಾಕಿರ. ಅದಕ್ಕಾಗಿ ನಿಮ್ಮದು ರಾ ಸ್ಕೋರನ್ನು ಚೆಕ್ ಮಾಡಿರ್ತಿರಲ್ಲ, ರಾ ಸ್ಕೋರನ್ನು ಕಡಿಮೆ ಇದ್ದರೂ ಕೂಡ ಈಗ ಆಫ್ಟರ್ ನಿಮ್ಮದು ರಿಸಲ್ಟನ್ನು ಬಿಟ್ಟಿದ್ದಾರೆ. ರಿಸಲ್ಟ್ ಬಂದಿದ್ದರಲ್ಲಿ ನಿಮ್ಮದು ಸ್ಕೋರ್ ಎಷ್ಟೈತೆ ಅಂತ ಚೆಕ್ ಮಾಡ್ಕೊರಿ. ಯಾಕಪ್ಪ ಅಂದರೆ ಇಲ್ಲಿ ನಿಮ್ಮದು ರಾ ಸ್ಕೋರ್ಗೆ ಮತ್ತು ನಾರ್ಮಲೈಸೇಷನ್ ಮಾಡಿದ ಮೇಲೆ ಸ್ಕೋರು ತುಂಬ ವ್ಯತ್ಯಾಸ ಆಗಿರ್ತೈತಿ. ಅದಕ್ಕಾಗಿ ಯಾರ್ಯಾರೆಲ್ಲ ನಿಮ್ಮದು ಸ್ಕೋರ್ ಕಡಿಮೆ ಇತ್ತಪ್ಪ ರಾ ಸ್ಕೋರ್ ಅಂದರೂ ಕೂಡ ಈಗ ಆಫ್ಟರ್ ನಿಮ್ಮದು ರಿಸಲ್ಟ್ ಬಿಟ್ಟಾಗ ಚೆಕ್ ಮಾಡ್ಕೊರಿ. ಕೆಲವೊಂದು ಸಾರಿ
60 ಕೂಡ ಈ ಸಾರಿ ಸೆಲೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಶಿಫ್ಟ್ ಮೇಲೆ ಇರ್ತದೆ ರೀ. ಶಿಫ್ಟ್ ಒಂದೊಂದು ಸಾರಿ ಎಕ್ಸಾಮ್ ಟಫ್ ಬಂದಿರ್ತದೆ, ಒಂದೊಂದು ಸಾರಿ ಈಸಿ ಬಂದಿರ್ತದೆ. ಅದಕ್ಕಾಗಿ ಅವರೆಲ್ಲ ನಾರ್ಮಲೈಸೇಷನ್ ಮಾರ್ಕ್ಸನ್ನು ಬಿಟ್ಟಿರ್ತಾರೆ. ಅದಕ್ಕಾಗಿ ಒಂದು ಸಾರಿ ಚೆಕ್ ಮಾಡ್ಕೊಡ್ರಿ ಸ್ನೇಹಿತರೆ. ಇದು ಆಲ್ರೆಡಿ ನಾವು ಲಿಸ್ಟನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ. ಇನ್ನೂ ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಯಾರೆಲ್ಲ ಆಯ್ಕೆಗೊಂಡ್ರಿ ಅದರದ್ದು ಲಿಸ್ಟ್ ಕೂಡ ಬರ್ತೈತಿ. ಈಗ ಜಸ್ಟ್ ನಿಮ್ಮದು ಕಟ್ ಆಫ್ ಲಿಸ್ಟನ್ನು ಬಿಟ್ಟೈತಿ. ರಿಸಲ್ಟ್ ಲಿಸ್ಟನ್ನು ಕೂಡ ಇನ್ನೊಂದು ಅವರ್ ಅಥವಾ 2 ಅವರಲ್ಲಿ ಬಂತಪ್ಪ ಅಂದ್ರೆ ಅದನ್ನು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀವಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿರಿ ಸ್ನೇಹಿತರೆ. ಇದೊಂದು ರಿಸಲ್ಟ್ ನೋಡಿದ ಮೇಲೆ ಯಾರ್ಯಾರೆಲ್ಲ ಈ ಹುದ್ದೆಗಳಿಗೆ ಆಯ್ಕೆಯಾಗಿದ್ದೀರಂತ ವಾಪಸ್ ವಿಡಿಯೋ ಬಂದು ನೋಡಿ ನಿಮ್ಮದು ಸ್ಕೋರನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.